अस्सलाम वालेकुम वरहमतुल्लाहि वबरकातुहू। यूनाइटेड फ्रेंड चैरिटेबल ट्रस्ट की तरफ से 80वां इंडिपेंडेंस डे मुबारकबाद देता हूँ। हर साल इसी तरह हमें जश्न यौम आज़ादी बनाते हुए आ रहे हैं। ये यौम आज़ादी बनाने का मकसद लीडर्स जितने भी कुर्बानी दिए, जैसे कि महात्मा गांधी, भीमराव अम्बेडकर साहेब, अशफाकुल्ला खान और भी दीगर लीडर, बहुत सारी कुर्बानियाँ देने के बाद में हमारे इसे आज़ादी मिली। तो हर साल की तरह इस साल भी हमें सरजापुर में बहुत ही बेहतरीन अंदाज में जश्न आज़ादी बनाते हुए आ रहे हैं। ये बनाने का मकसद आपको, ये हमारे वास्ते नहीं, ये आज को हमारे आने वाली पीढ़ी के वास्ते एक मैसेज देते रहना समय हर साल हमारे जो भी बुजुर्ग हमारे लीडर कुर्बानी कर को ही। उसके बाद मैं बात को ख़त्म करता हूँ। अस्सलाम वालेकुम। ಆನೇಕಲ್ ತಾಲೂಕು ಬೆಂಗಳೂರಿನಲ್ಲಿ ಸರ್ಜಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೆವು. ಇದರಲ್ಲಿ ಮಾಜಿ ಸದಸ್ಯರಾದ ಸೀನಣ್ಣನವರು, ಮಾಜಿ ಸದಸ್ಯರಾದ ಅಫ್ಜಲಣ್ಣನವರು ಹಾಗೂ ನಮ್ಮ ಎಲ್ಲ ಸರ್ಜಾಪುರದ ಮಸೀದಿಯ ಸದಸ್ಯರು ಹಾಗೂ ಸಮಾಜ ಸೇವಕರು ಎಲ್ಲರೂ ಬಂದಿದ್ದರು ಹಾಗೂ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ಹಾಗೆ ಯುನೈಟೆಡ್ ಫ್ರೆಂಡ್ ಫಾರ್ ಚೇಂಜ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಆಯೋಜಿಸುತ್ತೇವೆ. ಅದರಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಅನುದಾನವನ್ನು ಕೊಡುವುದಾಗಲಿ, ಹಾಗೆಯೇ ರಂಜಾನ್ ತಿಂಗಳಲ್ಲಿ ರೇಷನ್ ಕಿಟ್ಗಳನ್ನು ಹಂಚುವುದಾಗಲಿ, ಹಾಗೆಯೇ ಬಡ ಮಕ್ಕಳಿಗೆ ಟ್ಯೂಷನ್ಸ್ ಕೊಡುವುದಾಗಲಿ, ಹಾಗೆಯೇ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದೇವೆ. ಹೀಗೆಯೇ ದೊಡ್ಡವರ ಪ್ರೋತ್ಸಾಹದಿಂದ ನಾವು ಹಲವಾರು ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಮಾಡಲು ಬಯಸುತ್ತೇವೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡುತ್ತೇವೆ. ಈ ಮಾಧ್ಯಮ ಮೂಲಕ ನಾನು ದೇಶದ ಸಮಸ್ತ ನಾಗರಿಕರಿಗೆ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. UFFC ಒಂದು ತಂಡ ಈ ವರ್ಷ ಒಂದು ವಿಜೃಂಭಣೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಲಿ ಈ ತಂಡವನ್ನು ಅಂತ ಹೇಳ್ತಾ ಅವ್ರಿಗೆ ಮೊದಲನೇದಾಗಿ ಶುಭಾಶಯಗಳು ತಿಳಿಸ್ತೇನೆ. ಈ ದಿನ ದೇಶದಲ್ಲಿ ಎಲ್ಲ ಈ ಥರ ಹರ್ಕೊಂಡ್ರೆ ಯಾವುದು ನಮ್ಮದು ಗೊಂದಲ ಆಗಲ್ಲ. ನಮ್ಮ ಸರ್ಜಾಪುರದಲ್ಲಿ ನಾವು ಶಾಂತಿಯುತವಾಗಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ ನಾವು ಒಂದು ಅಣ್ಣ ತಮ್ಮಂದರಾಗಿ ಇಲ್ಲಿ ಸರ್ಜಾಪುರದಲ್ಲಿ ಬೆಳೀತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ಥರ ನಡ್ಕೊಂಡು ಹೋಗಲಿ, ಎಲ್ರಿಗೂ ಶುಭಾಶಯಗಳಾಗಲಿ. ಮತ್ತು ನಮ್ಮ ಸರ್ಜಾಪುರ ಭಾಗದಲ್ಲಿ ಹಿರಿಯರು ಹಾಗೂ ನಮ್ಮ ಯುವಕರು ಎಲ್ಲ ಭಾಗವಹಿಸಿದ್ದಾರೆ, ಅವ್ರಿಗೂ ಶುಭಾಶಯಗಳೇ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ತಿಳಿಸ್ತೀನಿ. ಸಬ್ಕು ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ಮತ್ತು ನಮ್ಮ ದೇಶ ಕಟ್ಟಿರೋದು, ನಮ್ಮ ದೇಶ ಇರೋದು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಮಾಡಿರೋದು. ಇದನ್ನು ಇದೇ ಥರ ಇನ್ನು ಮುಂದೆ ತಗೊಂಡೋಗ್ಬೇಕು. ಎಲ್ಲರೂ ಸೇರಿ ಇದನ್ನು ಮಾಡಿದ್ರೇ ಆಗೋದು. ಇಲ್ಲ ಜಾತಿ ಭೇದ ಭಾವ ಅಂದರೆ ಆಗಲ್ಲ. ನೋಡಿ, ಇವತ್ತು ನಾನೊಂದು ಮುಸ್ಲಿಮು, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಮ್ಮ ಸೀನಣ್ಣ ಇವರು ನಿಂತ್ಕೊಂಡಿದ್ದಾರೆ. ಇಲ್ಲಿ ಭೇದ ಭಾವ ಇಲ್ಲ. ಇದೇ ರೀತಿ ಎಲ್ಲ ಜಾಗದಲ್ಲಿ ಇದ್ರೇನು ಏನು ಒಳ್ಳೆಯದಾಗುತ್ತೆ. ಮತ್ತು ನಮ್ಮ UFCC ಟ್ರಸ್ಟ್ ಅವರು ಒಂದು 5-6 ವರ್ಷದಿಂದ ತುಂಬ ಒಳ್ಳೆ ಫಂಕ್ಷನ್ ಮಾಡ್ತಾ ಇದ್ದಾರೆ, ಮತ್ತು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಇವರು ಮುಂದಿನ ದಿನಗಳು ಹಿಂಗೆ ಮಾಡ್ಕೊಂಡು ಹೋಗಬೇಕು. ಮತ್ತು ಎಲ್ಲ अस्सलाम वालेकुम रहमतुल्लाहि वबरकातुहू। मैं पूरे देश के वासियों को मुबारकबाजी देता हूँ इस मुबारक दिन के लिए। आज का दिन 15 अगस्त है, जो आज़ादी हमें मिली। उस वजह से ये हमारे सरजापुर आनेकल ताल्लुक़ में एक अच्छा बेहतरीन प्रोग्राम हुआ, और जो ऑफिसर्स थे, जो डॉक्टर्स थे, और जितने भी सरजापुर के जो तीनों मस्जिदों के साथियाँ, इमाम और हमारे उलमाए कराम, उन्हीं की वजह से हमें एक सीख मिल रही है। ऐसे हमारी और उससे ज़्यादा और हमारी UFFC की मैं शुक्रगुज़ार हूँ कि कौम की खिदमत एक 4-5 साल से बेहतरीन खिदमत हो रही है इस सरजापुर में। हम भी एक ज़माने में एक टीपू सुल्तान एसोसिएशन बोल के एक एसोसिएशन बनाए थे। उसके बाद नेक्स्ट जनरेशन, ये जो टीम है आज के जनरेशन में बहुत अच्छा काम कर रही है। घर घर जाके गरीबों की मदद करना, स्कूलों को डोनेशन करना, गरीबों के बच्चों को डोनेशन करना, और हिजामा कराना, बच्चों को अरबी तालीम देना, एजुकेशन के बारे में सोचना, कौम के बारे में सोचना, मोहल्ले के बारे में सोचना, SIR के बारे में। ಈಶಾನ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ KPCC. ಎಲ್ರಿಗೂ ಸಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಇವತ್ತು ಸರ್ಜಾಪುರ ಭಾಗದಲ್ಲಿ UFFC ಚಾರಿಟಬಲ್ ಟ್ರಸ್ಟ್ ಹಲವಾರು ವರ್ಷಗಳಿಂದ, ಕಳೆದ 5-6 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ತನ್ನದೇ ಆದಂತಹ ಈ ಭಾಗದಲ್ಲಿ ಛಾಪು ಮೂಡಿಸಿದೆ ಅಂತ ನಾನು ಕೇಳ್ಪಟ್ಟೆ. ಇವತ್ತು UFFC ಚಾರಿಟಬಲ್ ಟ್ರಸ್ಟ್ ಇವತ್ತು ದೊಡ್ಡ ಮಟ್ಟದ ಈ ಒಂದು ಮಸೀದಿ ಮುಂಭಾಗ
ಜಾತಿ ಭೇದ ಭಾವ ಯಾವುದೇ ಧರ್ಮ ಬಾಂಧವ್ಯ ಯಾವುದೇ ಇಲ್ದಲೆ ನಾವೆಲ್ಲರೂ ಸಹ ಅಣ್ತಂದಿರು ವಿ ಆರ್ ಇಂಡಿಯನ್ಸ್ ಅಂತ ಎಲ್ಲ ಸೇರಿ ಇವತ್ತು ಸರ್ಕಾರಿ ನೌಕರಿಗಳಾಗ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಅಡ್ವೊಕೇಟ್ಗಳಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಎಲ್ಲರೂ ಸಹ ಸೇರಿ ಇವತ್ತು ನಮ್ಮ ಸಮಾಜದ ಬಾಂಧವರೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ಮಾರ್ಪಟ್ಟಿದೆ. ಇವತ್ತು 80ನೇ ವರ್ಷಕ್ಕೆ ನಾವು ಸ್ವಾತಂತ್ರ್ಯಕ್ಕೆ ಕಾಲಿಟ್ಟಿದ್ದೇವೆ. UFFC ಚಾರಿಟಬಲ್ ಟ್ರಸ್ಟ್ ಏನು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ, ದೇವರು ಅವರಿಗೆ ಇನ್ನೂ ಸಹ ಆರೋಗ್ಯ, ಆಯಸ್ಸು ಎಲ್ಲವನ್ನ ಕೊಟ್ಟು ಇನ್ನೂ ಅವರಿಗೆ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ನಾನು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್. 15 ಆಗಸ್ಟ್ಗೆ ಬರೀ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದಲ್ಲ, ವರ್ಷದ 365 ದಿನಾಲೂ ಸಹ ನಮ್ಮ ಹೃದಯದಲ್ಲಿ ದೇಶ ಪ್ರೇಮ ಹೀಗೆ ಇರಲಿ, ಮತ್ತೆ ಎಲ್ಲರೂ ಭ್ರಾತೃತ್ವವನ್ನು ಮತ್ತೆ ಎಲ್ಲ ಈ ಜಾತಿ ಭೇದವನ್ನು ಮರೆತು ಎಲ್ಲರೂ ನಮ್ಮ ಭಾರತದ ಉನ್ನತಿಗೋಸ್ಕರ, ನಮ್ಮ ಭಾರತವನ್ನು ನಮ್ಮ ವಿಶ್ವಾದ್ಯಂತ ಮುಂಚೂಣಿಯಲ್ಲಿ ತರೋದಕ್ಕೋಸ್ಕರ ನಮ್ಮ UFFC ತಂಡದವರ ಒಳ್ಳೆಯ ಕೆಲಸಗಳು 4-5 ವರ್ಷದಿಂದ ಏನು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ, ಮತ್ತೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ, ಐಶ್ವರ್ಯ ಮತ್ತೆ ಅವರಿಗೆ ಒಳ್ಳೆ ಉನ್ನತಿಯನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ UFFC ತಂಡ ನಮ್ಮ ಸರ್ಜಾಪುರದಲ್ಲ, ಇಡೀ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲೇ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ನಾನು ಬಂದಂತಹ ಎಲ್ಲ ಗಣ್ಯರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತು माशाल्लाह आज बहुत खुशी की बात है कि आज 15 अगस्त यौम आज़ादी हमने मनाया और हमारे इस मंच में तमाम उलमा भी थे, जिम्मेदारान साथी भी थे, हमारे सियासी लीडरान भी थे। सब मुसलमान, हिंदू, सिख, ईसाई सब एकता रहे, मोहब्बत रहे, प्यार रहे और हम ये पैगाम देना चाहते हैं कि ये मुल्क अमन रहे और इस मुल्क का जो तिरंगा वो हमेशा लहराते रहे। और हम बहुत खुशी का इजहार करते हैं कि हमारे इस मंच में तमाम साथी जुड़े भी और इस तिरंगे को हमने सबने फैलाया। हम दुआ करते हैं कि अल्लाह ताला इस मुल्क को अमन व अमान के साथ अल्लाह कायम होता है।